ಡೊಡವ ದೋಸೆ ಕಡು ಚಿಕ್ಕವ ಚಿಕ್ಕಿ ಕಡು ನಮ್ಮಪ್ಪ ರಾಜ ನೀ ಕೊಡ್ತಾನೆ ಬೀಜ ಸಾರ್ಗಾಕ ಸೊಪ್ಪು ನೀವಿಬ್ರು ಮಾಡಿದ್ ತುಂಬಾ ತಪ್ಪು. ಅವ್ರದೇ ಒಂದು ಲೋಕ. ಹೋದ್ ಸೀಸನ್ ಏನೋ ಬಂದ್ಬಿಟ್ಟವ್ರೆ, ಲಾಸ್ಟ್ ವರ್ಗು ಇದ್ದಾರೆ ಅನ್ಬಿಟ್ಟು ಈ ಸೀಸನ್ ಹಂಗೆ ಅನ್ಕೊಬಿಟ್ಟಿದ್ದಾರೆ. ಬಟ್ ಒಂದೊಂದ್ ಸೀಸನ್ ಒಂದೊಂದ್ ತರ ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಆದ್ರೆ ಅವ್ರವ್ರು ಡಿಸೈಡ್ ಮಾಡ್ಕೊಬೇಕು ಅವ್ರ ಲೈಫ್ ಬಗ್ಗೆ. ಅದಕ್ಕೆ ಫೈನಲ್ ಆಗಿ ಸರಿ ಕಪ್ ಯಾರು ಹೊಡಿಬಹುದು? ಗಿಲ್ಲಿ. ಗಿಲ್ಲಿನೇ? ಗಿಲ್ಲಿನೇ ಪಕ್ಕ ಫಿಕ್ಸ್ 1000%, 100% ಅಲ್ಲ. ಒಂದ್ ಶೋ ಇದ್ದಂಗೆ ಇನ್ನೊಂದ್ ಶೋ ಇರಲ್ಲ. ಗಿಲ್ಲಿ ಎಲ್ಲಾ ಶೋ ಅಲ್ಲಿ ಹೆಂಗಿದಾರೋ ಹಂಗೆ ಇದಾರೆ. ಗಿಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಮಜಾನೇ ಇಲ್ಲ. ಗಿಲ್ಲಿ ಇದ್ರೇನೆ ಮಜಾ. ಗಿಲ್ಲಿ ಇದ್ರೇನೆ ಮಜಾ. ಅಷ್ಟು ಜನ ಇದಾರಲ್ಲ ಸ್ಪರ್ಧಿಗಳಲ್ಲ, ಅವರೆಲ್ಲ ಯಾವ ರೀತಿ ಆಡ್ತಿದಾರೆ ಅನ್ಸುತ್ತೆ? ಚೆನ್ನಾಗಿ ಆಡ್ತಾವ್ರೆ. ಓಕೆ ಆದ್ರೆ ಗಿಲ್ಲಿ ಬೇರೆ ಲೆವೆಲ್. ಸೊ ಅಷ್ಟು ಸ್ಪರ್ಧಿಗಳಲ್ಲಿ ನಿಮ್ಗೆ ಯಾರು ಇಷ್ಟ ಆಗಲ್ಲ? ಇರಿಟೇಟ್ ಅನ್ಸುತ್ತೆ, ಬೇಡ ಹೊರಗಡೆ ಹೋಗ್ಬಿಡ್ಬೇಕು ಅನ್ಸೋದಾದ್ರೆ? ಇರಿಟೇಟ್ ಅಂದ್ರೆ ಇವಾಗ ಬಂದಿರೋ ಚೈತ್ರ. ಯಾಕೆ ಅಂತ? ಏನೋ ಒಂಥರ ಹುಚ್ಚುಚ್ಚಿ ತರ ಆಡ್ತಾ ಇರ್ತಾರೆ ಹಂಗೆ. ಅವ್ರದೇ ಒಂದು ಲೋಕ. ಹೋದ್ ಸೀಸನ್ ಏನೋ ಬಂದ್ಬಿಟ್ಟವ್ರೆ, ಲಾಸ್ಟ್ ವರ್ಗು ಇದ್ದಾರೆ ಅನ್ಬಿಟ್ಟು ಈ ಸೀಸನ್ ಹಂಗೆ ಅನ್ಕೊಬಿಟ್ಟಿದ್ದಾರೆ. ಬಟ್ ಒಂದೊಂದ್ ಸೀಸನ್ ಒಂದೊಂದ್ ತರ ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಒಳಗಡೆ ಎಲ್ಲೋ ಗಿಲ್ಲಿ ಒಂದ್ ಕಡೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ನೀವು ನೋಡ್ತಿದ್ರೆ ಅನ್ಸುತ್ತೆ. ರಜತ್ ಅವ್ರು ಬಂದ್ರು, ರಜತ್ ಮತ್ತೆ ಗಿಲ್ಲಿಗೂ ಕೂಡ ಚಕಫಾರ ಆಯ್ತು ಸ್ವಲ್ಪ, ನೋಡಿರ್ತೀರಿ ಅದನ್ನು? ಹೌದೌದು. ಅದು ಹೇಳಿ ಅದ್ರ ಬಗ್ಗೆ. ಅದ್ರಲ್ಲಿ ಟಾರ್ಗೆಟ್ ಅಂದ್ರೆ ಗಿಲ್ಲಿಗ್ ಮಾಡ್ತಾ ಇರೋದು ಇವಾಗ ಅಶ್ವಿನಿ ಅವ್ರು ಮಾತ್ರ. ಅಶ್ವಿನಿ ಅವರು ಅವ್ರದ್ದು ಏನೋ ಅವ್ರು ಕಂಡ್ರೆ ಆಗಲ್ವೇನೋ ಏನೋ ಗೊತ್ತಿಲ್ಲ. ಆದ್ರೆ ಗಿಲ್ಲಿ ಬೇರೆ ಅಷ್ಟೇ. ಗಿಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಮಜಾನೇ ಇಲ್ಲ. ಗಿಲ್ಲಿ ಇದ್ರೇನೆ ಮಜಾ. ಅಷ್ಟು ಜನ ಇದಾರಲ್ಲ ಸ್ಪರ್ಧಿಗಳಲ್ಲ, ಅವರೆಲ್ಲ ಯಾವ ರೀತಿ ಆಡ್ತಿದಾರೆ ಅನ್ಸುತ್ತೆ? ಚೆನ್ನಾಗಿ ಆಡ್ತಾವ್ರೆ. ಓಕೆ ಆದ್ರೆ ಗಿಲ್ಲಿ ಬೇರೆ ಲೆವೆಲ್. ಸೊ ಅಷ್ಟು ಸ್ಪರ್ಧಿಗಳಲ್ಲಿ ನಿಮ್ಗೆ ಯಾರು ಇಷ್ಟ ಆಗಲ್ಲ? ಇರಿಟೇಟ್ ಅನ್ಸುತ್ತೆ, ಬೇಡ ಹೊರಗಡೆ ಹೋಗ್ಬಿಡ್ಬೇಕು ಅನ್ಸೋದಾದ್ರೆ? ಇರಿಟೇಟ್ ಅಂದ್ರೆ ಇವಾಗ ಬಂದಿರೋ ಚೈತ್ರ. ಯಾಕೆ ಅಂತ? ಏನೋ ಒಂಥರ ಹುಚ್ಚುಚ್ಚಿ ತರ ಆಡ್ತಾ ಇರ್ತಾರೆ ಹಂಗೆ. ಅವ್ರದೇ ಒಂದು ಲೋಕ. ಹೋದ್ ಸೀಸನ್ ಏನೋ ಬಂದ್ಬಿಟ್ಟವ್ರೆ, ಲಾಸ್ಟ್ ವರ್ಗು ಇದ್ದಾರೆ ಅನ್ಬಿಟ್ಟು ಈ ಸೀಸನ್ ಹಂಗೆ ಅನ್ಕೊಬಿಟ್ಟಿದ್ದಾರೆ. ಬಟ್ ಒಂದೊಂದ್ ಸೀಸನ್ ಒಂದೊಂದ್ ತರ ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಒಳಗಡೆ ಎಲ್ಲೋ ಗಿಲ್ಲಿ ಒಂದ್ ಕಡೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ನೀವು ನೋಡ್ತಿದ್ರೆ ಅನ್ಸುತ್ತೆ. ರಜತ್ ಅವ್ರು ಬಂದ್ರು, ರಜತ್ ಮತ್ತೆ ಗಿಲ್ಲಿಗೂ ಕೂಡ ಚಕಫಾರ ಆಯ್ತು ಸ್ವಲ್ಪ, ನೋಡಿರ್ತೀರಿ ಅದನ್ನು? ಹೌದೌದು. ಅದು ಹೇಳಿ ಅದ್ರ ಬಗ್ಗೆ. ಅದ್ರಲ್ಲಿ ಟಾರ್ಗೆಟ್ ಅಂದ್ರೆ ಗಿಲ್ಲಿಗ್ ಮಾಡ್ತಾ ಇರೋದು ಇವಾಗ ಅಶ್ವಿನಿ ಅವ್ರು ಮಾತ್ರ. ಅಶ್ವಿನಿ ಅವರು ಅವ್ರದ್ದು ಏನೋ ಅವ್ರು ಕಂಡ್ರೆ ಆಗಲ್ವೇನೋ ಏನೋ ಗೊತ್ತಿಲ್ಲ. ಆದ್ರೆ ಗಿಲ್ಲಿ ಬೇರೆ ಅಷ್ಟೇ. ಈ ಸರಿ ಯಾರು ಟ್ರೋಫಿ ಹೊಡಿಬಹುದು? ಗಿಲ್ಲಿ ಹೆಂಗ್ ಹೇಳ್ತೀರಾ? ಗಿಲ್ಲಿನ ಹೊಡಿತಾರೆ ಅಂತ? ಒಂದ್ ಹೊಡಿಲಿಲ್ಲ ಅಂದ್ರೆ? ಆದ್ರೆ ಹೊಡಿತಾರೆ. ಆದ್ರೆ ಹೆಂಗೆ ಅಂದ್ರೆ ಅವ್ರು ಟಾಸ್ಕ್ ಅಲ್ಲಿ ಆಡ್ತಾರೆ. ಆದ್ರೆ ಅವ್ರ ಕ್ಯಾಪ್ಟನ್ಸಿ ಇನ್ನ ಆಗಿಲ್ಲ. ಕ್ಯಾಪ್ಟನ್ ಆದ್ಮೇಲೆ ಇನ್ನೂ ಬೇರೆ ಆಟ ಇದೆ ಅವ್ರದ್ದು. ಮತ್ತೆ ಅವ್ರದ್ದು ಬೇರೆ ಶೋಸ್ ಎಲ್ಲ ನೋಡ್ತಾ ಇರ್ತೀವಲ್ಲ, ಅದ್ರಲ್ಲಿ ಹೆಂಗಿದ್ರು ಇದ್ರಲ್ಲೂ ಹಂಗಿದ್ದಾರೆ. ಬೇರೆಯವರೆಲ್ಲ ಚೇಂಜ್ ಆಗ್ತಾ ಇರ್ತಾರೆ ಹಂಗೆ. ಒಂದ್ ಶೋ ಇದ್ದಂಗೆ ಇನ್ನೊಂದ್ ಶೋ ಇರಲ್ಲ. ಗಿಲ್ಲಿ ಎಲ್ಲಾ ಶೋ ಅಲ್ಲಿ ಹೆಂಗಿದಾರೋ ಹಂಗೆ ಇದಾರೆ. ಇವಾಗ ಹೋದಂತ ಸ್ಪರ್ಧಿಗಳು ಹೊರಗಡೆ ಹೋದ್ರಲ್ಲ, ಅಷ್ಟು ಸ್ಪರ್ಧಿಗಳಲ್ಲಿ ಯಾರಾದ್ರೂ ಇರ್ಬೋದಿತ್ತು ಒಳಗಡೆ ಇನ್ನೂ ಚೆನ್ನಾಗಿರ್ತಿರ್ತಾರೆ? ಯಾರು? ಅಭಿ. ಓಕೆ. ಒಂದ್ ವೇಳೆ ಫೈನಲ್ ಆಗಿ ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಸರ್ ನಿಮ್ಗೆ ಎಷ್ಟು ನಿರಾಸೆ ಆಗುತ್ತೆ, ಹೇಗೆ ಅಂತ? ಬೇಜಾರಾಗುತ್ತೆ. ಬಡವ್ರ ಮಕ್ಕಳು ಬೆಳಿಬೇಕಂತ ತರ್ತೀವಿ ಯಾವಾಗ್ಲೂ. ಒಳಗಡೆ ಕಾವ್ಯ ಮತ್ತು ಗಿಲ್ಲಿ ಲವ್ ಸ್ಟೋರಿ ತುಂಬಾ ಚೆನ್ನಾಗಿ ನಡೀತಿದೆ, ಅದು ಇಷ್ಟ ಆಗ್ತಿದ್ಯಾ? ಇಷ್ಟಾನೇ. ಬಟ್ ಆದ್ರೂ ಗಿಲ್ಲಿ ಸ್ಪಂದನ ಕಡೆ ಜಾಸ್ತಿ ಹೋಗ್ಬೇಕು. ಬಿಗ್ ಬಾಸ್ ಸೀಸನ್ 11 ನೋಡ್ತಾ ಇದೀರಲ್ವಾ? ನೋಡ್ತಾ ಇದ್ದೀನಿ. ಸೀಸನ್ ಎಲ್ಲ ನೋಡ್ತಿರ್ತೀರಿ. ಈ ಸೀಸನ್ ಹೆಂಗಿದೆ? ಈ ಸೀಸನ್ ತುಂಬಾ ಚೆನ್ನಾಗಿದೆ. ಗಿಲ್ಲಿ ಮಾಡ್ತಾ ಪರ್ಫಾರ್ಮೆನ್ಸ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಅಷ್ಟು ಜನ ಸ್ಪರ್ಧಿಗಳಿದ್ರೆ ಗಿಲ್ಲಿನ ಯಾಕೆ ಇಷ್ಟ ಆಗ್ತಾರೆ? ಗಿಲ್ಲಿ ಅವನು ಒಂದು ಬಡತನ ಮಗ, ಅದಕ್ಕೆ ಬಡವರ ಮಗ ಬೆಳಿಬೇಕಂತ. ಅದಕ್ಕೆ ನಮ್ಮೊಟ್ಟು ಗಿಲ್ಲಿ ಕಾವ್ಯಗೆ. ಗಿಲ್ಲಿ ಕಾವ್ಯನಿಗೆ ಇಷ್ಟ ಆಗ್ತಾರೆ. ಯಾಕಂದ್ರೆ ಅವ್ರಿಬ್ರು ಜೊತೆನಲ್ಲೇ ಚೆನ್ನಾಗ್ ಆಡ್ತಾರೆ, ಜೊತೆನಲ್ಲೇ ಇದ್ ಮಾಡ್ತಾರೆ. ಅದಕ್ಕೆ ಈಗ ಕೆಲವೊಬ್ರು ಹೇಳ್ತಿದ್ರು ಗಿಲ್ಲಿ ಕಾವ್ಯ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಅವ್ರದ್ದು ತುಂಬಾ ಚೆನ್ನಾಗಿರುತ್ತೆ ಜೋಡಿ. ಆದ್ರೆ ಅವ್ರವ್ರು ಡಿಸೈಡ್ ಮಾಡ್ಕೊಬೇಕು ಅವ್ರ ಲೈಫ್ ಬಗ್ಗೆ. ಅದಕ್ಕೆ ಫೈನಲ್ ಆಗಿ ಸರಿ ಕಪ್ ಯಾರು ಹೊಡಿಬಹುದು? ಗಿಲ್ಲಿನೇ ಪಕ್ಕ ಫಿಕ್ಸ್ 1000%, 100% ಅಲ್ಲ. ಒಂದ್ ವೇಳೆ ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಹೆಂಗೆ ಅಂತ? ಎಲ್ರಿಗೆ ಬೇಜಾರಾಗ್ಬಿಡುತ್ತೆ ಗಿಲ್ಲಿ ಗೆದ್ದಿಲ್ಲ ಅಂದ್ರೆ. ಅವನು ಇಷ್ಟು ದಿವಸ ಇದ್ನಲ್ಲ, ಅಷ್ಟು ನಮ್ಗೆ ಸಾಕು, ಖುಷಿ. ಆಮೇಲೆ ಇನ್ನೊಂದು, ಬಿಗ್ ಬಾಸ್ ಒಳಗೆ ಸಾಕಷ್ಟು ಡೈಲಾಗ್ಗಳು ಹಾಡುಗಳೆಲ್ಲ ವೈರಲ್ ಆಯ್ತು. ನೀವು ಅದ್ರ ಬಗ್ಗೆ ಡೈಲಾಗ್ ಏನೋ ಹೇಳ್ತೀರಾ ಗಿಲ್ಲಿ ಅವ್ರ? ಇಲ್ಲ ನಮ್ಗೆ ಡೈಲಾಗ್ ಎಲ್ಲ ಗೊತ್ತಿಲ್ಲ. ಫೈನಲ್ ಆಗಿ ಏನ್ ಹೇಳ್ತೀರಿ ಗಿಲ್ಲಿ ಅವ್ರ ಬಗ್ಗೆ ಆಗ್ಲಿ, ಬಿಗ್ ಬಾಸ್ ಬಗ್ಗೆ ಆಗ್ಲಿ? ನನ್ಗೆ ನಡೀತಾ ಇರೋ ಕಂಟೆಸ್ಟೆಂಟ್ ತುಂಬಾ ಇಷ್ಟ ಆಗಿರೋ ಅಂದ್ರೆ ಗಿಲ್ಲಿ ಕಾವ್ಯ ಇಬ್ರೆ.
ದೊಡವ ದೊಡವ ದೋಚೆ ಕಡು ಚಿಕ್ಕವ ಚಿಕ್ಕವ ಚಿಕ್ಕಿ ಕಡು ನಮ್ಮಪ್ಪ ರಾಜ ನೀ ಕೊಡ್ತಾನೆ ಬೀಜ ಸಾರ್ಗಾಕ ಸೊಪ್ಪು ನೀವಿಬ್ರು ಮಾಡಿದ್ ತುಂಬಾ ತಪ್ಪು ಸರ್. ಅದೇ ಇವಾಗ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ನೋಡಿದೆ ಇವ್ರದ್ದು, ಯಾರದು ಅವರು ಇವಾಗ ಆಚೆ ಬಂದ್ರಲ್ಲ ಅವ್ರದ್ದು, ಅವ್ರು ಹೇಳ್ತಾರೆ ಸರ್ ಯಾರು ಕಾಕ್ರೋಚ್ ಅಲ್ಲ ಅವರು ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದು ವಾಪಸ್ ಹೋದ್ರಲ್ಲ, ರಿಷಾ ಅವರು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವ್ರು ಹೇಳ್ತಾರೆ ಲೈಕ್ ಅವರೇ ಗಿಲ್ಲಿನೇ ನನ್ನ ಒರಿಜಿನಲ್ ಫ್ರೆಂಡು, ಯಾಕಂದ್ರೆ ಅವ್ರು ಯಾರು ಹಿಂದೆನೂ ಮಾತಾಡಿಲ್ಲ, ಇದ್ದಿದ್ ಮಕ್ಕಳ್ದಂಗೆ ಹೇಳಿದ್ದಾರೆ, ಅದಕ್ಕೆ ಅವ್ರು ಗೆಲ್ಬೇಕಾಗಿರೋದು. ಮತ್ತೆ ಇನ್ನ ಗಿಲ್ಲಿ ಬಗ್ಗೆ ಏನ್ ಹೇಳಿ ಸರ್, ಎಲ್ಲ ನಾನು ಅವ್ರ ಇಂಟರ್ವ್ಯೂ ಇದ್ದಾಗ ನಾನು ಅವ್ರನ್ನ ಒಂದ್ಸತಿ ಮಾತಾಡ್ಸಿದ್ದೆ. ಅವ್ರು ನಮ್ಮ ಅಕ್ಕಗೆ ಏನೋ ಒಂದ್ಸತಿ ಹೇಳಿದ್ರು ಲೈಕ್ ಸರಿ ನೀವೇ ಇರ್ಲಿ ಅಂದ್ರೆ ಯಾವುದೋ ಒಂದು ಮಾತುಕತೆ ಬಂದಾಗ ನೀವೇ ಒಪ್ಕೆ, ನಂಗೆ ಇನ್ನೇನ್ ಬೇಕು, ನೀವು ಚೆನ್ನಾಗಿದ್ದೀರಾ ಹಂಗೆ ಹಿಂಗೆ. ಅವ್ರು ಎಲ್ಲೋದ್ರು ಅದೇ ತರ ಇದ್ದಾರೆ, ಕಾಮಿಡಿಯಾಗೆ ಮಸ್ತಾಗಿದ್ದಾರೆ ಅಷ್ಟೇ.